ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ನೀವ್ ಹೇಳಿ ಚಂದ್ರು. ರಾಜೇಶ್ವರಿ, ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನಿನಗ್ ನಿನ್ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಾ? ಅವನು ಮೊದಲಿನ ತಾರಕ್ ಹಾಗೆ ಬದಲಾಗ್ಬೇಕು ಅಂತ ಅನಿಸ್ತಿಲ್ವಾ? ಅವನು ಹೀಗೆ ಕುಡ್ಕೊಂಡಿರ್ಬೇಕಾ? ಒಂದ್ ವಿಷಯ ಗೊತ್ತಾ, ಅವನ್ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಎಲ್ಲ ನಿನ್ನಿಂದಾನೇ ಆಗ್ಬೇಕು. ಬೇರೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನೀನ್ ಈಗೋಗಿ ಹರ್ಟ್ ಆಗ್ಬಿಡತ್ತೆ. ತಾರಕ್, ಸಾಕು ಕಣೋ, ನಡಿ ಮನೆಗೆ ಹೋಗೋಣ. ಮನೇನ ಮತ್ತೆ ಅವಳ ಮುಖನೇ ನೋಡ್ಬೇಕು. ನಾನಿವತ್ ಫುಲ್ ಡೇ ಸರಿ ನೈಟ್ ರೋಡಲ್ಲೇ ಟೈಟ್. ತಾರಕ್, ನನ್ನ ಮಾತು ಕೇಳೋ. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆ ಅಂತ ಅವಳ ಮೇಲೆ ದ್ವೇಷ ಸಾಧಿಸೋದು ಒಳ್ಳೇದಲ್ಲ ಕಣೋ. ನೀನೀಗ ಎಲ್ಲೋಗಿರ್ತೀಯೋ ಏನ್ ಮಾಡ್ತಾ ಇರ್ತೀಯೋ ಅಂತ ಮಯೂರಿ ಟೆನ್ಷನ್ ಆಗಿರಲ್ವಾ? ಯಾವ ಟೆನ್ಷನ್ ಇಲ್ಲ. ಇವನಿಲ್ಲಿದ್ದಾನೆ ಅಂತ ಅವಳು ಮನೇಲಿ ಆರಾಮಾಗಿದ್ದಾಳೆ. ಎಸ್, ಕೇಳಿಸ್ಕೊಂಡ್ಯಾ? ಯಾವಾಗ್ಲೂ ಪಬ್ಬು, ಬಾರು, ರೆಸ್ಟೋರೆಂಟು ಎಲ್ಲೆಲ್ಲಿ ಕುಡ್ದಿದ್ದೀನಿ. ಇವತ್ತು ಅವಳಿಂದ ತಗೊಂಡಿದ್ ನಿಮಿಷನೇ ರೋಡಲ್ಲೇ ಪಾರ್ಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಐ ಆಮ್ ಸೋ ಸ್ಯಾಡ್. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣ. ಹಾಳಾಗಿ ಹೋಗ್ಲಿ. ಉಯ್, ಮಮೈದ, ಈಗ ನೋಡು, ಈಗ ನೀನು ನಿಜವಾದ ಗಂಡಸು ಅನ್ನಿಸ್ತಿದೀಯ. ಮದುವೆ ಸಮಯದಲ್ಲಿ ನಿಮ್ಮ ಅಕ್ಕನ ಮಾತು ಕೇಳಿ ಅವ್ರ ಕುತ್ತಿಗೆಗೆ ತಾಳಿ ಕಡ್ದಿಲ್ಲ, ಅದೇ ನೀನ್ ಮಾಡಿರೋ ದೊಡ್ಡ ತಪ್ಪು. ಏನೋ ಇವ್ರ ಅಕ್ಕ ಮಾತು ಕೇಳಿ ಇವನು ಮಯೂರಿ ಕುತ್ತಿಗೆಗೆ ತಾಳಿ ಕಟ್ಟದ್ನ. ಇದ ಸಿಗರೇಟ್. ಒನ್ಸ್ ಯಾರಿಗೂ ಹೇಳ್ಬೇಡಪ್ಪ, ಇದು ನಮ್ ಫ್ಯಾಮಿಲಿ ಮ್ಯಾಟ್ರು. ಮತ್ತೆ ಇನ್ನು ಮ್ಯಾಟ್ರ್ ಕೇಳಿದ್ರೆ ಹೀಗೆ ಹೀಗೆ ಉಗಿತಿರ್ತೀಯ. ಸ್ವಲ್ಪ ಮುಚ್ಕೊಂಡಿರು. ಮಾಮೈದ, ಅವತ್ತಿನ ದಿನ ನೀನು ಈ ತಪ್ಪು ಮಾಡದೆ ಹೋಗಿದ್ದಿದ್ರೆ ನಿನ್ಗಿಷ್ಟ ಬಂದಂಗೆ ಜಾಲಿಯಾಗಿ ಕುಡ್ಕೊಂಡಿರ್ಬಹುದಾಗಿತ್ತು. ನಿನಗೆ ಮೂಗ್ದಾರ ಹಾಕೋರು ಇರ್ತಾ ಇರ್ಲಿಲ್ಲ. ಈಗ ನೋಡು, ಎಲ್ಲದಕ್ಕೂ ನಿನ್ನ ಹೆಂಡತಿ ಅನ್ಸ್ಕೊಂಡವಳು ಅಡ್ಡ ಬರ್ತಿದ್ದಾಳೆ. ನಿನ್ನ ಸ್ವಾತಂತ್ರ್ಯನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅವಳು. ಬಾವಾ, ಈ ವಿಷಯ ಗೊತ್ತಿದ್ದೆ ನನಗೆ ನಿಮ್ಮ ನಮ್ಮ ಮಕ್ಕಳಿಗೆ ಮಾತ್ರ ಅನ್ಕೊಂಡಿದ್ದೆ. ನಿಮಗೆ ಯಾರು ಹೇಳಿದ್ದು? ಹೆಂಗಸರ ಬಾಯಲ್ಲಿ ರಹಸ್ಯ ಬಚ್ಚಿಡೋದಕ್ಕಾಗುತ್ತಾ? ಅವಳ ಬಾಯ್ ಬಿಟ್ಟು ಹೇಳಿದ್ಲು. ಹಾಗೆ
ಹಾಗಾದ್ರೆ ಇದೀಗ ಓಪನ್ ಸೀಕ್ರೆಟ್. ಇದೇ ಖುಷಿಗೆ ಲೆಟ್ಸ್ ಓಪನ್ ಅನ್ನದರ್ ಬಾಟಲ್ ಬಾಟಮ್ಸ್ ಅಪ್. ಅಂದ್ರೆ ಇವನು ಅವ್ರ ಅಮ್ಮನ ಮೇಲಿರೋ ದ್ವೇಷಕ್ಕೆ ತಾಳಿ ಕಟ್ಟಿದ್ದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಇಲ್ಲಿ ರಹಸ್ಯನೇ ಬೇರೆ ಇದೆಯಲ್ಲ. ಹೌದು, ಇದು ಈಗೋನೆ. ಈಗೋ ಯಾಕೆ ಗೊತ್ತಾ? ನನ್ನ ಮಗ ನನ್ನ ಕೈಯಿಂದ ಜಾರ್ ಹೋಗ್ಬಾರ್ದು ಅಂತ. ಅವನ್ ನನ್ನ ಎಷ್ಟು ಬೇಕಾದ್ರೂ ದ್ವೇಷ ಮಾಡ್ಲಿ, ನೋ ಪ್ರಾಬ್ಲಮ್. ಆದ್ರೆ ತಾಯಿಯಾಗಿ ಅವನ್ ಖುಷಿನೇ ನನಗ್ ಮುಖ್ಯ. ಅವನ್ ಖುಷಿನ ಕಿತ್ಕೊಳ್ಳೋದಕ್ಕೆ ಇವ್ನು ಯಾರು? ಅವನ್ ಖುಷಿಯಾಗಿರೋದು ಇವಳಿಗೆ ಇಷ್ಟ ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಲಿ.